ಬರೀ ಈ ಫಂಕ್ಷನ್ಗೆ ಬಂದಿದ್ದಷ್ಟೇ ಅಲ್ಲ, ನಮ್ಮ ಜೊತೆಗೆ ಕೂತು ಪ್ರತಿಯೊಂದು ದೃಶ್ಯದ ಬಗ್ಗೆನೂ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ದಾರೆ. ನಾನು ಮತ್ತೆ ಸಂಚಿತ್ ಅವರು ಮತ್ತೆ ಕಾರ್ತಿಕ್, ಯೋಗಿ ಎಲ್ಲರೂ ಕೂತು ಡಿಸ್ಕಸ್ ಮಾಡಿದ್ದೀವಿ. ಸೊ ಅದೆಲ್ಲದರ ಫಲವಾಗಿ ಇವತ್ತು ನಾವು ಮುಹೂರ್ತ ಮಾಡ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಬೇಕು, ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಒಂದು ಹೊಸ ತಂಡ, ನಾನೊಬ್ಬ ಹೊಸ ನಿರ್ದೇಶಕ, ಹೊಸ ನಾಯಕ ನಟ, ಹಾಗೂ ಕಾಜಲ್ನ ನೀವೆಲ್ಲರೂ ಪೆಪೆ ಚಿತ್ರದಲ್ಲಿ ನೋಡಿದ್ದೀರಾ. ತುಂಬಾ ಒಳ್ಳೆಯ ನಟಿ. ಹಾಗೂ ಇಲ್ಲಿ ಕೂತಿರೋ ಎಲ್ಲ ಜನರು ತುಂಬಾ, ಎಲ್ಲ ಟೆಕ್ನಿಷಿಯನ್ಸ್ ತುಂಬಾ ಸೀನಿಯರ್ಸ್. ಚೆಕ್ 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 ಓಕೆನಾ? ನಾನೊಬ್ಬ ಮೊದಲನೇ ಅಂದ್ರೆ ಹೊಸ ಪರಿಚಯದ ನಿರ್ದೇಶಕನಾಗಿ ನನಗೆ ಈ ತರದ ಒಂದು ತಂಡ ಸಿಗೋದಕ್ಕೆ ಸಾಧ್ಯ ಆಗಿದ್ದು ಸುಪ್ರಿಯಾರ್ವಿ ಸಂಸ್ಥೆ ಮತ್ತೆ KRG ಸಂಸ್ಥೆ ಕಡೆಯಿಂದ. ಇಲ್ಲ ಅಂದಿದ್ರೆ ನಾನು ಶೇಖರ್ ಸರ್ ಜೊತೆಗಾಗಿರ್ಬೋದು, ವಿಶ್ವಾಸ್ ಅವ್ರ ಜೊತೆಗೆ, ಚರಣ್ ಅವ್ರ ಜೊತೆಗೆ ಕೆಲಸ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದೆಲ್ಲ ಫೆಸಿಲಿಟೇಟ್ ಆಗಿದ್ದು ಈ ಎರಡು ಸಂಸ್ಥೆಗಳಿಂದ. ಅವ್ರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೂ ಇದು ಫೆಬ್ರವರಿ 10ರಿಂದ ನಾವು ಚಿತ್ರೀಕರಣಕ್ಕೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 90% ಚಿತ್ರೀಕರಣ ನಾವು ಮೈಸೂರಿನಲ್ಲೇ ಮಾಡ್ತಾ ಇದ್ದೀವಿ. ಆಗಲೇ ಹೇಳಿದ ಹಾಗೆ 2001ರಿಂದ 2011ರವರೆಗೂ ನಡೆಯೋ ಒಂದು ಕಥೆ, ಒಂದು ವಿಶೇಷವಾದ ಒಂದು ಕಥೆ, ಮೈಸೂರಿನ ಜನರ ಕಥೆ. ಹಾಗೂ ಆ ಜನರ ನಡುವೆ ಒಬ್ಬ ಯುವಕ ಎದ್ದು ನಿಲ್ತಾನೆ, ಹಾಗೂ ಅವನು ಎದ್ದು ನಿಂತ ಕಥೆ ಇದು. ಸೊ ಫೆಬ್ರವರಿ 5ನೇ ತಾರೀಕು ನಾವು ಒಂದು ನಮ್ಮ ಟೈಟಲ್ ಮತ್ತು ನಮ್ಮ ಒಂದು ಸಣ್ಣ ಗ್ಲಿಂಪ್ಸ್ನ ಕೂಡ ರಿಲೀಸ್ ಮಾಡ್ತಾ ಇದ್ದೀವಿ. ಅವತ್ತು ಸಂಚಿತ್ ಅವರ ಹುಟ್ಟುಹಬ್ಬ ಕೂಡ. ಸೊ ಅದರ ಪ್ರಯುಕ್ತ ನಾವು ಅವತ್ತು ಬಿಡೋಣ ಅಂತ ಇವತ್ತು ಮುಹೂರ್ತ ಮಾಡಿದ್ದೀವಿ. ಸೊ ಧನ್ಯವಾದಗಳು, ಈ ಸಪೋರ್ಟ್ ಹಿಂಗೆ ಇರಲಿ. ಆ್ಯಂಡ್ ಅಗೈನ್ ಥ್ಯಾಂಕ್ ಯು ಟು ಆಲ್ ದ ಮೆಂಬರ್ಸ್ ಆಫ್ ದ ಮೀಡಿಯಾ ಇವತ್ತಿಲ್ಲಿಗೆ ಬಂದಿದ್ದಕ್ಕೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.